ಮಕ್ಕಳೇ ನೋಡಿ, ನಿಮಗೆ ನಾಳೆ ಎಲ್ಲ ಇಂಗ್ಲೀಷ್ ಎಕ್ಸಾಮಿನೇಷನ್ ಇರೋದ್ರಿಂದ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ರಿಗೂ ಇದೇ ಥರ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನಂತ ಅಂದರೆ, ಔಟ್ ಸ್ಕೋರ್ ಮಾಡಿರ್ತಕ್ಕಂಥ ಮಗುದು ಪೇಪರ್ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಕೋಬೋದು ಯಾವ ರೀತಿ ಬರೆದ್ರೆ ನಿಮಗೆ ಔಟ್ ಬರುತ್ತೆ ಅಂತ. ಸೊ ಟೈಮ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಲ್ಯಾಂಗ್ವೇಜಸಲ್ಲಿ ಏನು ಇಂಪಾರ್ಟೆಂಟ್ ಅಂತ ಅಂದರೆ, ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ ಇರೋ ರೀತಿ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಈ ಮಗು ಯಾವುದೇ ರೀತಿ ಮಿಸ್ಟೇಕ್ ಮಾಡಿಲ್ಲ. ಆ್ಯಂಡ್ ಏನು ಮತ್ತೊಂದು ಸಲ ಚೆಕ್ ಮಾಡಿದಾಗ ಈ ಮಗುಗೆ ಔಟ್ ಸ್ಕೋರ್ ಆಗಿದೆ. ಸೊ ಏನಂತಂದರೆ, ವ್ಯಾಲ್ಯೂಯೇಟರ್ಸ್ಗೆ ನೀವು ಅಟ್ರಾಕ್ಟಿವ್ ಆಗಿ ಆನ್ಸರ್ಸ್ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಆನ್ಸರ್ಸ್ ಜೊತೆಗೆ ನೋಡಿ, ನೀವು ಕರೆಕ್ಟ್ ಆನ್ಸರ್ಸ್ ಜೊತೆಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಅಂಡರ್ಲೈನ್ ಮಾಡಬೇಕಾಗತ್ತೆ. ಆ್ಯಂಡ್ ಎಷ್ಟೊಂದು ಜನ ಮಕ್ಕಳು ಆನ್ಸರ್ಸ್ ಬರೆದು ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಕೂಡ ಆನ್ಸರ್ಗೆ ಅಂಡರ್ಲೈನ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲ್ಲ ಅವ್ರಿಗೆ. ಆ್ಯಂಡ್ ಇನ್ ಕೇಸ್ ನಿಮಗೆ ಟೈಮ್ ಸಿಕ್ಕಿದ್ರೆ ಅಂಡರ್ಲೈನ್ ಮಾಡಿ, ನೋ ಪ್ರಾಬ್ಲಮ್. ಟೈಮ್ ಸಿಕ್ಕಿಲ್ಲ ಅಂತಂದರೆ ನೀವು ಟೈಮ್ ವೇಸ್ಟ್ ಮಾಡ್ತಾ ಕೂತ್ಕೋಬೇಡಿ. ಆ್ಯಂಡ್ ಆನ್ಸರ್ ಆದಮೇಲೆ ಒಂದು ಆನ್ಸರ್ ಆದಮೇಲೆ ಇನ್ನೊಂದು ಆನ್ಸರ್ಗೆ ಅಂಡರ್ಲೈನ್ ಮಾಡೋದು ಕೂಡ ಮರಿಬೇಡಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಕ್ವಶನ್ ನಂಬರ್ಸ್ ಮತ್ತು ಮೇಯ್ನ್ ನಂಬರ್ಸ್, ಯಾವ ಪಾರ್ಟ್ ಎ, ಪಾರ್ಟ್ ಬಿ, ಇದೆಲ್ಲ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಈ ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಮಧ್ಯೆ ಬರೆದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಎಕ್ಸ್ಟ್ರಾ ಕ್ವಶನ್ಸ್ ನಿಮಗೆ ಬರೀಬೇಕು ಅಂತ ಅನಿಸಿದ್ರು ಕೂಡ ನೀವು ಲಾಸ್ಟಲ್ಲಿ ಬರೀರಿ. ಬಿಕಾಸ್ ನೀವು ಎಕ್ಸ್ಟ್ರಾ ಕ್ವಶನ್ಸ್ ಬರೆದ್ರೆ ಅವ್ರೇನು ಎಕ್ಸ್ಟ್ರಾ ಕ್ವಶನ್ನ ಕನ್ಸಿಡರ್ ಮಾಡಲ್ಲ. ನೀವು ಫಸ್ಟ್ ಯಾವುದು ಅಟೆಂಡ್ ಮಾಡಿರ್ತೀರ ನೋಡಿ ಮಕ್ಕಳೇ, ಇವಾಗ ನಿಮಗೆ 18th 19 20 ಈ ರೀತಿ ಏನಾದರೂ ಕ್ವಶನ್ ಇದ್ದರೆ ಅದ್ರಲ್ಲಿ ಒಂದು ಕ್ವಶನ್ ನೀವು ಎಕ್ಸ್ಟ್ರಾ ಬರೆದಿರ್ತೀರಾ ಅಂತ ಅಂದ್ಕೊಳ್ಳಿ. ಫಸ್ಟಿಗೆ ನೀವು ಯಾವ ಕ್ವಶನ್ ಬರೆದಿರ್ತೀರಾ ಅದನ್ನೇ ಅವರು ಕನ್ಸಿಡರ್ ಮಾಡೋದು. ಆ್ಯಂಡ್ ನೀವು ನೆಕ್ಸ್ಟ್ ಕ್ವಶನ್ಗೆ ನೀವು ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ರು ಕೂಡ ಅದನ್ನು ಅವ್ರು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಎಕ್ಸ್ಟ್ರಾ ಕ್ವಶನ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಟೈಮ್ ಇದ್ದರೆ ಅಟೆಂಡ್ ಮಾಡಿ, ಇಫ್ ನಾಟ್ ನೋ ಪ್ರಾಬ್ಲಮ್. ಅಟೆಂಡ್ ಮಾಡೋಕ್ಕೇ ಹೋಗಬೇಡಿ. ಎಷ್ಟು ಬರಿಬೇಕೋ ಅದನ್ನು ಅಟ್ಲೀಸ್ಟ್ ನೀವು ಕರೆಕ್ಟಾಗಿ ಬರೆದ್ರೆ ನಿಮಗೆ ಎಲ್ಲೂ ಮಾರ್ಕ್ಸ್ ಹೋಗಲ್ಲ ಆ್ಯಂಡ್ ಟೈಮ್ ಶಾರ್ಟೇಜ್ ಬರಲ್ಲ. ಸುಮ್ಮನೆ ಎಕ್ಸ್ಟ್ರಾ ಕ್ವಶನ್ಸ್ ಬರ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನನ್ನ ಅನಿಸಿಕೆ ಏನಂತಂದರೆ, ನೀವು ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವುದು ತುಂಬ ಪರ್ಫೆಕ್ಟ್ ಅಂತ ಅನಿಸುತ್ತೋ ಆನ್ಸರ್ನೇ ಫಸ್ಟ್ ಅಟೆಂಡ್ ಮಾಡಿ. ಸೊ ಆಪ್ಷನಲ್ ಇಟ್ಕೊಳ್ಳೋದು ಯಾವುದು ಅಂತಂದರೆ, ನಿಮಗೆ ಯಾವುದು ಅರ್ಧಂಬರ್ಧ ಗೊತ್ತಿದೆ ಅದನ್ನು ಆಪ್ಷನಲ್ ಆಗಿ ಇಟ್ಕೊಳ್ಳಿ. ರಿಪೀಟೆಡ್ ಆಗಿ ಬರೆಯೋದಾ ಅಥವಾ ಬೇಡವಾ ಎಕ್ಸ್ಟ್ರಾ ಕ್ವಶನ್ ಅನ್ನೋದು ಯಾವುದು ನಿಮಗೆ ಅರ್ಧಂಬರ್ಧ ಗೊತ್ತಿರುತ್ತೆ ನೋಡಿ, ನಿಮಗೆ ಕನ್ಫರ್ಮೇಷನ್ ಇರಲ್ಲ ನೋಡಿ, ಅದನ್ನು ಮಾತ್ರ ನೀವು ಎಕ್ಸ್ಟ್ರಾ ಬರೆಯೋದಕ್ಕೆ ಇಟ್ಕೊಳ್ಳಿ. ಆದರೆ ಮೇಯ್ನ್ ನೀವೇನು ಮಾಡಬೇಕು ಅಂತಂದರೆ, ಎಕ್ಸ್ಟ್ರಾ ಕ್ವಶನ್ಸ್ಗಿಂತ ಬರ್ದಿರೋ ಕ್ವಶನ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ವಿತೌಟ್ ಮಿಸ್ಟೇಕ್ಸ್ನ ನೀವು ಬರೀಬೇಕಾಗತ್ತೆ. ಆ್ಯಂಡ್ ತುಂಬ ಮಿಸ್ಟೇಕ್ಸ್ ಮಾಡಬಾರ್ದು. ಆ್ಯಕ್ಚುಲಿ ಇಲ್ಲಿ ಯಾಕೆ ಅವ್ರು ಔಟ್ ಕೊಟ್ಟಿಲ್ಲ ಅಂತಂದರೆ, ಈ ಥರ ತುಂಬ ಮಿಸ್ಟೇಕ್ಸ್ ಮಾಡಿದ್ದಾರೆ. ಒಂಥರ ನೀಟ್ನೆಸ್ ಅಷ್ಟು ಚೆನ್ನಾಗಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಕೆಲವೊಂದಷ್ಟು ಕಾಟ್ಗಳನ್ನು ಮಾಡಿರೋದನ್ನು ನೀವು ನೋಡ್ಬೋದಾಗತ್ತೆ. ಆ್ಯಂಡ್ ಮಾರ್ಕ್ಸ್ ಕೂಡ ಕಮ್ಮಿ ಕೊಟ್ಟಿರೋದು ನೋಡ್ಬೋದಾಗತ್ತೆ. ಆ್ಯಂಡ್ ಮೋರ್ ಓವರ್ ಅದಕ್ಕೆ ಏನು ಮಾರ್ಕ್ಸ್ ಕಟ್ ಮಾಡೋ ಹಾಗಿಲ್ಲ. ಆದರೂ ಇವ್ಯಾಲ್ಯೂಯೇಟರ್ಸ್ಗೆ ಅಟ್ರ್ಯಾಕ್ಟ್ ಆಗಬೇಕು ಅಲ್ವಾ ನಿಮ್ಮ ಪೇಪರು. ನೀವು ಹೆಂಗೋ ಗಜಾಬಿಜಿ ಬರೆದ್ರೆ ಅವ್ರು ಅನ್ಕೊತಾರೆ, ನೋಡಿದ ತಕ್ಷಣ ಇಷ್ಟೊಂದು ಗಜಬಿಜೆ ಬರೆದಿದ್ದಾರೆ, ಇದರಲ್ಲಿ ಏನಿರುತ್ತೆ ಆನ್ಸರ್ ಅಂತ ಅವ್ರ ಮೈಂಡಲ್ಲಿ ಥಿಂಕಿಂಗ್ ಪ್ರೋಸೆಸ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಯಾವುದೇ ರೀತಿ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ. ಕಾಟ್ ಮಾಡೋದನ್ನ ನೋಡಿ, ತುಂಬ ಗೀಚಬಾರ್ದು. ಇವರು ಜಸ್ಟ್ ಒಂದು ಲೈನ್ ಹಾಕ್ಬೇಕು, ಅದು ಕಾಟ್ ಮಾಡಿರೋದು ಕೂಡ ಗೊತ್ತಾಗಬಾರ್ದು. ಆ ರೀತಿ ನೀವು ಏನಾದರೂ ಮಿಸ್ಟೇಕ್ಸ್ ಆಗುತ್ತೆ, ಆ ರೀತಿ ಮಾಡಬೇಕಾಗತ್ತೆ. ಆ್ಯಂಡ್ ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ. ಯಾಕಂತಂದರೆ ಲ್ಯಾಂಗ್ವೇಜಸಲ್ಲಿ ಸ್ಪೆಲ್ಲಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಕ್ರಾಸ್ ಚೆಕ್ ಮಾಡಲೇಬೇಕು ನೀವು. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಬಾರ್ದು. ಆ್ಯಂಡ್ ಸೆಂಟೆನ್ಸ್ ಫ್ರೇಮ್ ಮಾಡ್ತಿರಲ್ಲ ನೀವು, ಈಸಿ ಸೆಂಟೆನ್ಸ್ನ ಫ್ರೇಮ್ ಮಾಡೋದ್ರಿಂದ ನಿಮಗೆ ಮಿಸ್ಟೇಕ್ಸ್ ಆಗಲ್ಲ. ಕೆಲವೊಂದು ಕಾಂಪ್ಲಿಕೇಟೆಡ್ ವರ್ಡ್ ಇರುತ್ತಲ್ವ, ಅದ್ರ ರಿಲೇಟೆಡ್ ಮೀನಿಂಗ್ ಈಸಿಯಾಗಿರುತ್ತಲ್ವ, ಅಟ್ಲೀಸ್ಟ್ ಅದನ್ನು ನೀವು ಬರೆದ್ರೂ ಕೂಡ ನಿಮಗೆ ಮಿಸ್ಟೇಕ್ಸ್ ಆಗಲ್ಲ. ಆ್ಯಂಡ್ ಈಸಿ ಇರೋ ಕ್ವಶನ್ಸ್ನ ಎಲ್ಲೂ ಮಿಸ್ ಆಗಿ ಅಟೆಂಡ್ ಮಾಡ್ದೇ ಬರಬೇಡಿ.
ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗ್ತಾರೆ, ಅವರಿಗೆ ಕನ್ಫ್ಯೂಷನ್ ಆಗಲ್ಲ. ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರೋದನ್ನು ಫಸ್ಟ್ ಬರೆದ್ಬಿಡ್ತಾರಲ್ವ, ಬರೆದ ಮೇಲೆ ಅವರು ಬರೆದಿದ್ದೀವಿ ಅಂತ ಅಂದ್ಕೊಂಡು ಬಿಟ್ಬಿಡ್ತಾರೆ. ಆದ್ದರಿಂದ ಅಲ್ಲೊಂದಷ್ಟು ಬಿಟ್ಟಿರೋದ್ರಲ್ಲಿ ಮಾರ್ಕ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಳ್ಳಿ ನೀವು, ಅದಕ್ಕೋಸ್ಕರ ಎಕ್ಸಾಮ್ ಬೇಗ ಮುಗಿದ್ರೆ ಎಲ್ಲ ಮೇನ್ಸ್ ಅಟೆಂಡ್ ಮಾಡಿದ್ದೀರಾ, ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಿದ್ದೀರಾ ಅನ್ನೋದನ್ನ ನೀವು ಫಸ್ಟು ನೋಡ್ಕೋಬೇಕಾಗತ್ತೆ. ಸೊ ದಟ್ ನಿಮಗೆ ಒಳ್ಳೆ ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ನೋಡಿ, ನಾಳೆ ಎಕ್ಸಾಮ್ ಬರೀತಾ ಇದ್ದೀರಾ, ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಎಕ್ಸಾಮ್ ಬರೀರಿ ಆ್ಯಂಡ್ ಎಲ್ರಿಗೂ ಉತ್ತಮವಾದ ಅಂಕಗಳು ಸಿಗ್ತಾ ಹೋಗಲಿ. ಸೊ ಈ ಒಂದು ಪೇಪರ್ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ, ಬಿಕಾಸ್ ಈ ಪೇಪರಿಂದ ತುಂಬ ಕ್ವಶನ್ಸ್ ನಾಳೆ ನಿಮಗೆ ಮೇನ್ ಪೇಪರಲ್ಲಿ ಅಪಿಯರ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಪೇಪರ್ನ ಒಂದ್ಸಲಿ ಕ್ರಾಸ್ ಚೆಕ್ ಮಾಡಿಕೊಂಡು ರಿವೈಸ್ ಮಾಡಿಕೊಂಡು ಹೋಗಿ. ಆಲ್ ದಿ ಬೆಸ್ಟ್.